ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಸ್ತ್ರವನ್ನ ಅಂದ್ರೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿಬಿಟ್ಟ ಪಾಂಡವರ ಮೇಲೆ. ಆ ಬ್ರಹ್ಮಾಸ್ತ್ರ ಜ್ವಲಿಸ್ತಾ ಬರ್ತಾ ಇದೆ. ಅರ್ಜುನ ನೋಡ್ತಾನೆ, ಕೃಷ್ಣ ಇದೇನು ಬರ್ತಾ ಇದೆ ಅಂತ. ಕೃಷ್ಣ ಹೇಳ್ತಾನೆ, ನನಗೊತ್ತು, ಇದು ದೃಷ್ಟದ್ಯುಮ್ನ ಇಡೀ ನಿಮ್ಮ ಪಾಂಡವರ ವಂಶ ನಾಶಕ್ಕೋಸ್ಕರ ಪ್ರಯೋಗ ಮಾಡಿದಂತಹ ಬ್ರಹ್ಮಾಸ್ತ್ರ. ನೀನಿದಕ್ಕೆ ಪ್ರತಿಯಾಗಿ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಈ ಬ್ರಹ್ಮಾಸ್ತ್ರದ ಏನು ಶಕ್ತಿ ಇದೆ ಅದನ್ನು ಉಪಶಮನ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ಪ್ರತಿಯಾಗಿ ಅರ್ಜುನ ತಾನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. 2 ಬ್ರಹ್ಮಾಸ್ತ್ರಗಳು ಕೂಡ ಉಪಶಮನವಾಯಿತು. ಇದನ್ನು ಭಾಗವತ ಹೇಳುವುದಿಲ್ಲ, ಆದರೆ ಮಹಾಭಾರತ ಸ್ಪಷ್ಟ ಹೇಳ್ತದೆ, ತನ್ನಷ್ಟಕ್ಕೆ ಉಪಶಮನ ಆದದ್ದಲ್ಲ. ಮತ್ತೆ ಕೂಡಲೇ ವೇದವ್ಯಾಸರು ಮಧ್ಯದಲ್ಲಿ ಬಂದು 2 ಬ್ರಹ್ಮಾಸ್ತ್ರವನ್ನು ಕೈಯಲ್ಲಿ ಹಿಡಿದ್ರು. ಹೇಳ್ತಾರೆ, ಅರ್ಜುನ ಏನ್ ಮಾಡ್ಲಿಕ್ಕೆ ಹೊರಟಿದ್ಯಾ? ಯಾಕಂತ ಹೇಳಿದ್ರೆ 2 ಬ್ರಹ್ಮಾಸ್ತ್ರಗಳು ತಾವು ಡಿಕ್ಕಿ ಹೊಡೆದು ಅಂದ್ರೆ ಏನಾಗುತ್ತೆ ಗೊತ್ತಾ? ಇಡೀ ಬ್ರಹ್ಮಾಂಡ ನಾಶ ಆಗೋಗುತ್ತೆ. ಯಾಕಂದ್ರೆ ಅಷ್ಟು ಶಕ್ತಿ ಇದೆ ಬ್ರಹ್ಮಾಸ್ತ್ರಕ್ಕೆ. ನೀವು ಹುಡುಗಾಟ ಆಡ್ತಾ ಇದ್ದೀರೇನು ಅಂತ ಹೇಳಿ ಇಬ್ರು ನಿಮ್ಮ ಅಸ್ತ್ರವನ್ನು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅರ್ಜುನ ಒಪ್ಪಿ ತನ್ನ ಬ್ರಹ್ಮಾಸ್ತ್ರವನ್ನು ವಾಪಸ್ ತಗೊಂಡ. ಆದರೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ವಾಪಸ್ ತಗೊಳ್ಬೇಕು ಕಟ್ಟಿ ಹಾಕಿ ಎಳ್ಕೊಂಡು ಬಂದು ದ್ರೌಪದಿಯ ಕಾಲಡಿಗೆ ಹಾಕಿದ್ರು. ಯಾಕಂದ್ರೆ ತುಂಬಾ ದುಃಖಿಸ್ತಾ ಇರುವವಳು ದ್ರೌಪದಿ. ತನ್ನ 5 ಮಂದಿ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅವಳು. ಅಂದ್ರೆ ನೋಡಿ, ಒಬ್ಬೊಬ್ಬ ಪಾಂಡವನಿಂದ ಒಂದೊಂದು ಮಗುವಾಗಿತ್ತು ಅವಳಿಗೆ. ಆ 5 ಮಕ್ಕಳನ್ನ ಕಳ್ಕೊಂಡಿದ್ದಾಳೆ. ತನ್ನ ಅಣ್ಣನನ್ನ ಕಳ್ಕೊಂಡು ಗೊಳೋ ಅಂತ ಅಳ್ತಾ ಇದ್ಲು ದ್ರೌಪದಿ. ಅವಳು ಆ ಕೆಳಗೆ ತಂದು ಹಾಕಿ ಕೃಷ್ಣ ಹೇಳ್ತಾನೆ, ನೋಡು ದ್ರೌಪದಿ, ನೀನು ಏನು ಹೇಳ್ತೀಯ ಅದನ್ನು ಮಾಡ್ತೇನೆ. ನೀನು ಕೊಲ್ಲು ಅಂದ್ರೆ ಈಗಲೇ ಕೊಂದುಬಿಡ್ತೇನೆ ಈ ಪಾಪಿಯನ್ನ. ಯಾಕಂದ್ರೆ ಪಾಪಗಳಲ್ಲೇ ಅತ್ಯಂತ ಪಾಪ ಯಾವುದು ಅಂತ ಹೇಳಿದ್ರೆ ಮಲಗಿದ್ದವನನ್ನ ಕೊಲ್ಲುವುದು. ಮಲಗಿದ್ದವನನ್ನ, ಬುದ್ಧಿ ಕೆಟ್ಟವನನ್ನ, ದುರ್ಬಲನನ್ನ ಕೊಲ್ಲುವಂತಹದ್ದೇನಿದೆ ಇದಕ್ಕಿಂತ ದೊಡ್ಡ ಪಾಪ ಇಲ್ಲ. ಅದಕ್ಕಾಗಿ ಈ ಪಾಪಿಯನ್ನ ಬಿಡಬಾರ್ದು. ಹೇಳು, ಏನ್ ಮಾಡ್ಬೇಕು ಹೇಳು, ಕೊಂದು ಬಿಡ್ತೇನೆ ಅಂತ ಹೇಳಿ. ದ್ರೌಪದಿಯ ಮಾಷ್ಟು ಎಷ್ಟು ಚಂದ ಗೊತ್ತುಂಟ. ಮುಚ್ಚತಾ ಯಶಃ, ಬಿಡ್ಬಿಡ್ರಿ ಇವನನ್ನ ಅಂತ ಹೇಳ್ತಾಳೆ. ಬಿಡಿ ಈ ಅಶ್ವತ್ಥಾಮನನ್ನು ಬಿಟ್ಬಿಡಿ. ಅಲ್ಲ, ನಿನಗಿಷ್ಟೆಲ್ಲ ಅನ್ಯಾಯ ಮಾಡಿದವ ಇವನು, ನಿನ್ನ ದುಃಖಕ್ಕೆ ಕಾರಣನಾಗಿರುವ ಇವನು, ಅದಕ್ಕಾಗಿ ಬಿಟ್ಬಿಡು ಅಂತ ಹೇಳ್ತೀಯಾ ಅಂತ ಹೇಳಿದ್ರೆ ಅವಳು ಏನದು ಹೇಳಿ ಗೊತ್ತುಂಟ? ಅಶ್ವತ್ಥಾಮನನ್ನ ನಂತರ ಏನ್ ಮಾಡಿದ್ರು ಅಂದ್ರೆ, ಯಾರು ಮಹಾಭಾರತ ಯುದ್ಧದಲ್ಲಿ ಸತ್ತು ಹೋಗಿದ್ರು ಅವರೆಲ್ಲರಿಗೂ ಕೂಡ ಗಂಗಾ ನದಿಯಲ್ಲಿ ತರ್ಪಣಾದಿಗಳನ್ನೆಲ್ಲ ಬಿಟ್ರು. ತರ್ಪಣಾದಿಗಳನ್ನೆಲ್ಲ ಬಿಟ್ಟಾದ್ಮೇಲೆ ಕೃಷ್ಣ ಹೊರಡಬೇಕು ಅಂತ ತಾನು ಅಣಿಯಾಗುತ್ತಾ ಇದ್ದಾನೆ. ಆಯ್ತು, ನಾನು ದ್ವಾರಕಾಪಟ್ಟಣದಿಂದ ಬಂದು ತುಂಬ ತಿಂಗಳಾಗಿ ಹೋಯ್ತು. ದ್ವಾರಕಾಪಟ್ಟಣದಲ್ಲಿ ಎಲ್ಲರೂ ನನಗಾಗಿ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ದ್ವಾರಕೆಗೆ ಹೋಗ್ತೇನೆ, ನಾನು ನಮ್ಮೂರಿಗೆ ಹೋಗ್ತೇನೆ ಅಂದರೆ ಬಂದವಳು ಕುಂತಿ ಎದುರಿಗೆ ಬಂದ್ಲು, ಕೃಷ್ಣನ ಎದುರಿಗೆ. ಇನ್ಯಾರೂ ಅಲ್ಲ, ಕುಂತಿ ಅವನ ಸೋದರತ್ತೆ, ಕೃಷ್ಣನ ಸೋದರತ್ತೆ. ಕೃಷ್ಣನ ತಂದೆ ವಸುದೇವನ ತಂಗಿಯೇ ಕುಂತಿ. ಅವಳು ಕೃಷ್ಣನಿಗೆ ಬಂದು ಕೈ ಜೋಡಿಸಿ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾಳೆ. ತುಂಬಾ ಸುಂದರವಾದ ಪ್ರಾರ್ಥನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹೇ ಕೃಷ್ಣ, ದೇವಕಿಯ ಮಗನಾಗಿ ಬಂದವನೇ, ವಸುದೇವ ಪುತ್ರನೇ, ನಿನಗೆ ನಮಸ್ಕಾರ ಅಂತ ಹೇಳ್ತಾ, ನೀನು ಸಾಮಾನ್ಯನಲ್ಲ, ಸಾಕ್ಷಾತ್ ನಾರಾಯಣ. ನಿನ್ನನ್ನ ಹೊಗಳುವ ಸಾಮರ್ಥ್ಯ ಋಷಿಮುನಿಗಳಿಗೆ ಇಲ್ವಂತೆ, ನನ್ನಂಥ ಒಬ್ಬಳು ಹೆಣ್ಣು ಎಷ್ಟು ತಾನೇ ಹೊಗಳಿಯಾಳು. ನೀನು ಅವತಾರ ಮಾಡಿ ಬಂದೆ ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಧರ್ಮವನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಅಂತ, ಇನ್ನು ಕೆಲವರು ಹೇಳ್ತಾರೆ ದುಷ್ಟರ ಸಂಹಾರ ಮಾಡ್ಲಿಕ್ಕೋಸ್ಕರ ಅಂತ, ಇನ್ನು ಕೆಲವರು ಹೇಳ್ತಾರೆ ವಸುದೇವ ದೇವಕಿಯರನ್ನ ಸಂತೋಷಗೊಳಿಸ್ಲಿಕ್ಕೋಸ್ಕರ, ಅವರ ವರವನ್ನ ಸಾರ್ಥಕ ಮಾಡ್ಲಿಕ್ಕೋಸ್ಕರ ಅಂತ, ಇನ್ನು ಕೆಲವರು ಹೇಳ್ತಾರೆ ಇದ್ಯಾವುದಕ್ಕೂ ಅಲ್ಲ,
ಮತ್ತೆ ತಾನು ಅವತಾರ ಮಾಡಿ ಬಂದು ಇಲ್ಲಿ ನಡೆದಾಡ್ತಾ ಇಡೀ ಭೂಮಿಯನ್ನ ಪವಿತ್ರಗೊಳಿಸ್ಲಿಕ್ಕೋಸ್ಕರ ಅಂತ. ಇನ್ನು ಕೆಲವರು ಹೇಳ್ತಾರೆ, ಕೃಷ್ಣನಾಗಿ ಭಗವಂತ ಯಾಕೆ ಅವತಾರ ಮಾಡಿ ಬಂದ ಅಂದ್ರೆ ಅವನ ಕಥೆಯನ್ನ ಹೇಳಿ ನಾವು ಉದ್ಧಾರ ಆಗೋಣ ಅಂತ. ಆ ಭಗವಂತನ ಕಥೆಯನ್ನ ಹೇಳಿ ಉದ್ಧಾರ ಆಗಲಿ ಎನ್ನುವ ದೃಷ್ಟದಿಂದ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿ ಬಂದ ಅಂತ ಕುಂತಿ ಹೇಳ್ತಾಳೆ. ಆದರೆ ನಾನು ಹೇಳ್ತೇನೆ, ಎಲ್ಲವೂ ಸತ್ಯವೇ ಅಂತ. ನೀನು ಇದೆಲ್ಲಕ್ಕೋಸ್ಕರ ಅವತಾರ ಮಾಡಿ ಬಂದವ ಅಂತ ಹೇಳಿ, ಹೇ ಭಗವಂತ, ನಿನ್ನ ಬಳಿ ನಂದೊಂದು ಪ್ರಾರ್ಥನೆ, ಇದನ್ನೊಂದು ನೀನು ಪೂರ್ತ ಮಾಡಬೇಕು. ಏನು ಪ್ರಾರ್ಥನೆ ನೋಡಿ, ಬದುಕಿನಲ್ಲಿ ಸಾಯುವ ತನಕ ಅಪ್ಪಿ ತಪ್ಪಿಯೂ ನಾವು ಕೇಳುವುದಿಲ್ಲ. ಅಂಥ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ. ಆಶ್ಚರ್ಯ ಆಗ್ಬಹುದು, ದೇವರೇ ಜೀವನದಲ್ಲಿ ಕಷ್ಟ ಕೊಡು ಅಂತ. ನಾವು ದೇವರ ಹತ್ರ ಹೋಗಿ ದೇವರೇ ಸುಖ ಕೊಡು ಅಂತ ಕೇಳ್ತೇವೆ. ಆದರೆ ಕುಂತಿ ಕೊಡುವುದೇನು ಗೊತ್ತುಂಟಾ? ದೇವರೇ ಜೀವನದಲ್ಲಿ ಕಷ್ಟ ಕೊಡು ನನಗೆ. ವಿಪದ ಸಂತುನ ಶಶ್ವತು, ಅಲ್ಲಲ್ಲಿ ಕಷ್ಟ ಬರ್ತಾ ಇರಲಿ ಜೀವನದಲ್ಲಿ. ಯಾಕೆ ಗೊತ್ತುಂಟಾ? ಆ ಕಷ್ಟ ಬಂದಾಗಲೇ ನೀನು ಇಷ್ಟ ಆಗುವುದು ಅಂತ. ದೇವರು ಯಾವಾಗ ಇಷ್ಟ ಆಗ್ತಾನೆ ಅಂದ್ರೆ ಸುಖ ಬಂದಾಗಲ್ಲ, ಕಷ್ಟ ಬಂದಾಗ. ಅದಕ್ಕೆ ಜೀವನದಲ್ಲಿ ಕಷ್ಟ ಕೊಡು. ಕುಂತಿಯ ಮಾತು ಬರಿಯ ಮಾತಲ್ಲ, ಇಡೀ ಜೀವನದಲ್ಲಿ ಅವಳು ಅನುಭವಿಸಿದ ಪರಿಪಕ್ವವಾದ ಮಾತು. ನೋಡಿ, ಮಹಾಭಾರತದಲ್ಲಿ ಇಬ್ರು ಜೀವನದಲ್ಲಿ ಸುಖವನ್ನೇ ಕಾಣದವರು. ಒಬ್ಬಳು ಕುಂತಿ, ಇನ್ನೊಬ್ಬ ಭೀಷ್ಮ. ಇವರಿಬ್ಬರ ಜೀವನ ಭಾರೀ ದುಃಖಮಯ. ಅಂದ್ರೆ ನೋಡಿ, ಇವಳು ಹುಟ್ಟಿದ್ದು ಶೂರಸೇನನ ಮಗಳಾಗಿ ಕುಂತಿ. ಆದರೆ ಹುಟ್ಟಿದ ಕೂಡಲೇ ತಾನು ಕುಂತಿ ಭೋಜನೆಗೆ ಕೊಡಲ್ಪಟ್ಲು. ಅಂದ್ರೆ ಸಣ್ಣಲ್ಲೇ ಅಪ್ಪ ಅಮ್ಮನ ಪ್ರೀತಿ ಇಲ್ಲ ಅಂತ ಆಯ್ತು ಅವಳಿಗೆ. ನಿಜವಾದ ತಂದೆ ತಾಯಿಂದಿರ ಪ್ರೀತಿಯಿಂದ ವಂಚಿತಳಾದ್ಲು. ಇನ್ನೊಂದು ಕಡೆಯಿಂದ ಕೈಯಲ್ಲಿದೆ ಮಗು, ಎಂಥ ಮಗು ಅಂದ್ರೆ ಸೂರ್ಯನ ಹಾಗೆ ಬೆಳಗುತ್ತಾ ಇರುವ ಮಗು. ಅಯ್ಯೋ, ಇಷ್ಟು ಚಂದದ ಮಗುವನ್ನ ನಾನು ಬಿಡ್ಬೇಕಲ್ವಾ? ಯಾಕಂದ್ರೆ ಇದನ್ನು ಲೋಕಕ್ಕೆ ತೋರಿಸಿದ್ರೆ ಏನು ಅಂತ ಹೇಳ್ತಾರೆ ನನಗೆ. ಮದುವೆ ಆಗದೆ ಮಗುವಾಯ್ತು ಅಂತ ಹೇಳಿದ್ರೆ ಏನಂತ ನನ್ನ ಕಥೆ ಕಟ್ತಾರೆ, ನನಗೆ ಹಣೆಪಟ್ಟಿ ಕಟ್ತಾರೆ. ಹಾಗಂತ ಈ ಮಗುವನ್ನು ಬಿಡುವುದು ಹೇಗೆ? ಈ ರೀತಿ ನೋಡಿ, ದ್ವಂದ್ವದಲ್ಲಿ ಸಿಲುಕಿದವಳಾಗಿ ಕಡೆಗೆ ಕಷ್ಟವಾದ ಮನಸ್ಸಿನಿಂದ ಆ ಮಗುವನ್ನ ಒಂದು ಪೆಟ್ಟಿಗೆಯಲ್ಲಿಟ್ಟು, ಒಂದು ತುಂಬ ಮುತ್ತು ರತ್ನ ಎಲ್ಲ ಇಟ್ಟು ತಾನು ಬಿಟ್ಟುಬಿಟ್ಲು ಗಂಗಾ ನದಿಯಲ್ಲಿ. ಇದು ಇನ್ನೊಂದು ಅವಳಿಗೆ ಮಹಾವೇದನೆಯನ್ನುಂಟು ಮಾಡಿದ ವಿಷಯ. ನಂತರ ಪಾಂಡುರಾಜನನ್ನ ಮದುವೆ ಆದ್ಲು. ಮದುವೆ ಆದ್ಮೇಲೆ ಆದ್ರೂ ಸುಖ ಪಟ್ಲ? ಇಲ್ಲ. ಯಾಕಂದ್ರೆ ಪಾಂಡುರಾಜ ಕೆಲವು ವರ್ಷ ಮಾತ್ರ ರಾಜ್ಯದಲ್ಲಿದ್ದದ್ದು. ನಂತರ ಬದರಿಗೆ ಹೋದ, ಪಾಂಡುಕೇಶ್ವರ, ಅಲ್ಲಿ ತಾನು ವಾಸ ಮಾಡಿದ. ಅಲ್ಲಿದ್ದಾಗಲಾದ್ರೂ ಸುಖ ಪಟ್ಲ? ಇಲ್ಲ. ಅಲ್ಲೂ ಪಾಂಡವನಿಗೆ, ಆ ಪಾಂಡುರಾಜನಿಗೆ ಶಾಪ ಬಂತು. ಒಂದೊಮ್ಮೆ ನೀನು ನಿನ್ನ ಹೆಂಡತಿಯನ್ನು ಮುಟ್ಟಿದೆ ಅಂತ ಹೇಳಿದ್ರೆ ಕೂಡಲೇ ಸತ್ತು ಹೋಗ್ತೀಯ ಅಂತ. ಗಂಡ ಇದ್ದು ಕೂಡ ನೋಡಿ ಸನ್ಯಾಸಿನಿ ಆಗಿ ಬದುಕಿದ್ಲು ಅವಳು. ಇಷ್ಟು ಆಯ್ತು ಅಂತ ಆಯ್ತಾ, ಇದರೊಟ್ಟಿಗೆ ಸತ್ತೇ ಹೋದ ಪಾಂಡುರಾಜ. ಯಾಕಂದ್ರೆ ಇಬ್ರು ಹೆಂಡತಿಯರು ಪಾಂಡುರಾಜನಿಗೆ, ಮಾದ್ರಿ ಕುಂತಿ. ಆ ಮಾದ್ರಿಯನ್ನ ಒಮ್ಮೆ ಮುಟ್ಲಿಕ್ಕೆ ಹೋಗಿ ಸತ್ತೇ ಹೋದವನು. ಅವನೊಟ್ಟಿಗೆ ಮಾದ್ರಿ ತಾನು ಸಹಗಮನ ಮಾಡಿಬಿಟ್ಲು. ತನ್ನ ಇಬ್ಬರು ಮಕ್ಕಳನ್ನು ಕುಂತಿಗೆ ವಹಿಸಿ ತಾನು ಸಹಗಮನ ಮಾಡಿಬಿಟ್ಲು. ಪುಟ್ಟ 5 ಮಕ್ಕಳು. ಆ 5 ಮಕ್ಕಳನ್ನ ಕಡ್ಕೊಂಡು ಕಾಡ್ಲಲ್ಲಿ ಇರ್ಲಿಕ್ಕಾಗತ್ತೆ ಅವಳಿಗೆ. ಅದಕ್ಕೆ ಋಷಿಮುನಿಗಳೆಲ್ಲ ಸೇರಿ, ಬದರಿಯಲ್ಲಿದ್ದ ಋಷಿಮುನಿಗಳೆಲ್ಲ ಸೇರಿ ಅವಳನ್ನ ಹಸ್ತಿನಪುರದಲ್ಲಿ ಕರ್ಕೊಂಡ್ಬಂದ್ಬಿಟ್ರು. ಹಸ್ತಿನಪುರದಲ್ಲಿ ಬಿಟ್ರೆ ನಂತರ ಎಷ್ಟು ದುಃಖ ಅಂತ ಹೇಳಿದ್ರೆ, ಬಂದಿದ್ದಾಳೆ, ಬಂದ್ರೆ ಧೃತರಾಷ್ಟ್ರ ಇವಳನ್ನು ಸ್ವೀಕಾರ ಮಾಡಬೇಕೋ ಬೇಡಬೇಕೋ ಅಂತ ಹಿಂದು ಮುಂದೆ ನೋಡ್ತಾ ಇದ್ದಾನೆ. ತನ್ನ ತಮ್ಮನ ಹೆಂಡತಿಯನ್ನು ಒಳಗೆ ಕರ್ಕೊಳ್ಬೇಕೋ ಬೇಡೋ ಅಂತ. ನೋಡಿ ಎಷ್ಟು ಕಷ್ಟ. ಕಡೆಗೆ ವೇದವ್ಯಾಸರು ಬಂದ್ರೆ ಯೋಚನೆ ಮಾಡಬೇಡ, ತಗೋ ಇವಳನ್ನು ಒಳಗೆ ಅಂತ. ಆಗ ದುರ್ಯೋಧನಾದಿ ಶಕುನಿ ದುರ್ಯೋಧನ ಎಲ್ಲ ತಮಾಷೆ ಮಾಡುವುದು, ಅಲ್ಲ ನಿನ್ನ ಗಂಡನಿಗೆ ಶಾಪ ಇತ್ತಲ್ವಾ, ನಿಮ್ಮನ್ನು ಮುಟ್ಟಬಾರದು ಅಂತ. ಹಾಗಿದ್ದಾಗ ನಿನಗೆ ಹೇಗೆ 5 ಮಕ್ಕಳಾಯ್ತು ಅಂದ್ರೆ ನೋಡಿ, ಮೊದಲೇ ಗಂಡನನ್ನ ಕಳ್ಕೊಂಡ ದುಃಖ, ಅದರೊಟ್ಟಿಗೆ ಇಂಥ ದುಃಖದ ಮಾತುಗಳನ್ನ, ಅಂದ್ರೆ ಚುಚ್ಚು ಮಾತುಗಳನ್ನು ಕೇಳಿದಾಗ ಹೇಗಿರುವುದು ಒಬ್ಳು ಹೆಣ್ಣು. ಇಷ್ಟು ಮಾತ್ರ ಅಲ್ಲ, ತಾನು ಮನೆಯನ್ನು ಮಾಡಿಕೊಟ್ರು ಕೂಡ ಮಲತಾಯಿ ಧೋರಣೆ ಅಂತ ಹೇಳಿದ್ರೆ, ತನ್ನ ಮಕ್ಕಳಿಗೆ ಒಂದು ರೀತಿ, ಪಾಂಡವರಿಗೆ ಒಂದು ರೀತಿ. ಇವಳನ್ನು ಕೇಳುವವರೇ ಇಲ್ಲ. ಪಾಪ ಒಬ್ಬ ವಿದುರ ಬಿಟ್ರೆ ಇನ್ಯಾರು ಇವಳನ್ನು ಮೂಸ್ತಾ ಇಲ್ಲ. ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನು ದೊಡ್ಡವರು ಮಾಡಿದ್ರು. ದೊಡ್ಡವರು ಭಾರೀ ವಿದ್ಯಾವಂತರಾದರು. ಆದರೆ ಎಲ್ಲ ಸಿಕ್ತು, ಇನ್ನೇನು ರಾಜ್ಯ ಸಿಗುತ್ತು ಅಂತ ಹೇಳ್ಬೇಕಾದ್ರೆ ಧರ್ಮರಾಜ ಜೂಜಾಡಿ ಎಲ್ಲ ಕಳ್ಕೊಂಡ. ಅದಕ್ಕೆ ಎಷ್ಟು ದುಃಖ ಅಂತ ಹೇಳಿದ್ರೆ, ಪಾಂಡವರು ವನವಾಸಕ್ಕೆ ಹೋಗ್ಬೇಕಾದ್ರೆ
ಒಂದು ಮಾತು ಹೇಳ್ತಾಳೆ ಕುಂತಿ ತುಂಬಾ ದುಃಖದಿಂದ ಧರ್ಮರಾಜನನ್ನು ಕುರಿತು. ಏನಂದ್ರೆ, ನಿನ್ನ ಹಣೆಯಲ್ಲಿ ಕಾಡಿಗೆ ಹೋಗುವುದೇ ಬರೆದಿತ್ತು ಅಂದ್ರೆ ನಾನು ಯಾಕೆ ಕಾಡಿಂದ ಇಲ್ಲಿ ಬರಬೇಕಿತ್ತು ಅಂತ. ನಾನು ಕಾಡಲ್ಲೇ ಇರ್ತಾ ಇದ್ದೆ, ಹಸ್ತಿನಪುರಕ್ಕೆ ಯಾಕೆ ಬಂದೆ? ಯಾಕಂದ್ರೆ ನಿನ್ನ ಹಣೆ ಬರದಲ್ಲಿ ಕಾಡಿಗೆ ಹೋಗುವುದೇ ಬರೆದಿತ್ತು. ಅಷ್ಟು ದುಃಖದಿಂದ ತಾನು ಹೇಳ್ತಾಳೆ. ಕಡೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಸೊಸೆ, ಪ್ರೀತಿಯ ಸೊಸೆ, ಅವಳಿಗೆ ಅವಮಾನ ಆಗುವುದನ್ನು ತನ್ನ ಕಣ್ಣು ಮುಂದೆ ನೋಡಿದ್ಲು. ಅವಳಿಗೆ ಸೀರೆಯನ್ನು ಎಳೆದು ಅವಮಾನ ಆಗುವುದನ್ನು ಎಲ್ಲ ಸಹಿಸಿಕೊಂಡ್ಲು. ಇಷ್ಟೆಲ್ಲ ಆಗಿ ದುಃಖ ಬಂದು 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 ಮನಸ್ಸು ಗಟ್ಟಿಯಾಗಿತ್ತು. ಇನ್ನೆಲ್ಲದಕ್ಕಿಂತ ಸ್ವಾರಸ್ಯ ಏನಂದ್ರೆ ನೋಡಿ, ಕಡೆಗೆ ಮಹಾಭಾರತ ಯುದ್ಧ ಆಯಿತು. ಯುದ್ಧದಲ್ಲಾದ್ರೂ ಖುಷಿ ಪಟ್ಲ? ಇಲ್ಲ, ಅಲ್ಲೂ ದುಃಖವೇ. ಯಾಕಂದ್ರೆ ತನ್ನ ಮಕ್ಕಳೇ ಹೊಡೆದಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಕರ್ಣ ನಿಂತಿದ್ದಾನೆ, ಈ ಕಡೆ ಅರ್ಜುನ ನಿಂತಿದ್ದಾನೆ, ಇಬ್ರು ತನ್ನ ಮಕ್ಕಳೇ. ಆದರೆ ತನ್ನ ಮಗ ಅಂತ ಹೇಳಲಿಕ್ಕಿಲ್ಲ ನೋಡಿ, ಮಗ ಎದುರಿಗೆ ನಿಂತಿದ್ದಾನೆ, ತನ್ನ ಮಗ ಅಂತ ಹೇಳಲಿಕ್ಕಿಲ್ಲ. ಈ ರೀತಿ ಅಲ್ಲೂ ದುಃಖವೇ ಪಟ್ಲು. ಇಷ್ಟೆಲ್ಲ ದುಃಖ ಪಡ್ತಾ 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 ಆ ಎಲ್ಲಾ ದುಃಖವನ್ನು ಕೂಡ ಮೀರಿ ನಿಂತದ್ದು ಹೇಗಂತ ಹೇಳಿದ್ರೆ ಕೃಷ್ಣನ ಅನುಗ್ರಹದಿಂದ. ಅದರಿಂದಾಗಿ ಗಟ್ಟಿಯಾಗಿ ಹೇಳ್ತಾಳೆ, ಕೃಷ್ಣ ಜೀವನದಲ್ಲಿ ಕಷ್ಟ ಕೊಡು ನನಗೆ ಅಂತ. ಯಾಕಂದ್ರೆ ಕಷ್ಟ ಬಂದಾಗಲೇ ನೀನು ಇಷ್ಟ ಆಗುವುದು ಅಂತ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯವಂದಿರಲಿ, ಇದೇ ದಾಸರು ಹೇಳುವಂಥದ್ದು. ಬರ್ಲಿ ನೋಡಿ, ಯಾವತ್ತು ದೇವರ ಹತ್ರ ಹೋಗಿ ಕಷ್ಟ ಕೊಡಬೇಡ ಅಂತ ಹೇಳಬಾರದಂತೆ. ಯಾಕಂದ್ರೆ ಕಷ್ಟ ಕೊಡಬೇಡ ಅಂತ ಹೇಳಿದ್ರೆ ನಾವು ಮಾಡಿದ ಪಾಪ ಎಲ್ಲಿ ಹೋಗಬೇಕು? ನಾವು ಮಾಡಿದ್ದನ್ನು ಅನುಭವಿಸಲೇಬೇಕು. ನಾವು ಯಾವತ್ತು ಮನುಷ್ಯ ಏನು ಪಾಪ ಮಾಡಿದ್ದಾನೆ ಅದನ್ನು ಅನುಭವಿಸಿಯೇ ತೀರ್ಬೇಕು ಅವನು. ಅದಕ್ಕೆ ಯಾವತ್ತು ಇದೇ ಇಲ್ಲ, ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ. ಅದಕ್ಕಾಗಿ ದೇವರೇ ಕಷ್ಟ ಕೊಡಬೇಡ, ಕಷ್ಟ ಕೊಡಬೇಡ. ನೀವು ಇನ್ನೂ ದೇವರಿಗೆ ಫೋರ್ಸ್ ಹಾಕಿದ್ರೆ, ಒತ್ತಡ ತಂದ್ರೆ ದೇವರು ಏನ್ ಮಾಡ್ತಾನೆ ಗೊತ್ತಾ? ಕಷ್ಟವನ್ನ ಕ್ಯಾನ್ಸಲ್ ಮಾಡುವುದಿಲ್ಲ, ಮತ್ತೆ ಕಷ್ಟವನ್ನು ಪೋಸ್ಟ್ಪೋನ್ ಮಾಡ್ತಾನೆ ಅಷ್ಟೇ, ಇನ್ನೇನು ಮಾಡುವುದಿಲ್ಲ. ಅಂದ್ರೆ ಯೌವನದಲ್ಲಿ ಕಷ್ಟ ಬೇಡ ಅಂದ್ರೆ ವೃದ್ಧಾಪ್ಯಕ್ಕೆ ದುಡ್ತಾನೆ, ವೃದ್ಧಾಪ್ಯದಲ್ಲಿ ಕಷ್ಟ ಬೇಡ ಅಂದ್ರೆ ಸಾಯುವಾಗ ಕೊಡ್ತಾನೆ. ಅದಕ್ಕೆ ಸಾಯುವಾಗ ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇಂಟೆನ್ಸಿವ್ ಕೇರಲ್ಲಿದ್ದು ಉಸಿರು ಬಿಡ್ಲಿಕ್ಕಾಗದೆ ಒದಾಡ್ತಾ ಪ್ರಾಣ ಬಿಡುವುದು. ಯಾಕಂದ್ರೆ ದೇವರಲ್ಲಿ ಮೊದಲು ಪ್ರಾರ್ಥನೆ ಮಾಡಿ, ದೇವರೇ ಕಷ್ಟ ಕೊಡಬೇಡ, ಕಷ್ಟ ಕೊಡಬೇಡ, ಎಲ್ಲ ಒಟ್ಟಿಗೆ ಸೇರಿಸಿ ಕೊಡ್ತಾನೆ. ಯಾವತ್ತು ಅದಕ್ಕೆ ದೇವರೇ ಕಷ್ಟ ಕೊಡಬೇಡ ಅಂತ ಹೇಳ್ಬಾರದು, ಮತ್ತೆ ದೇವರೇ ಕಷ್ಟ ಕೊಡು, ಆದರೆ ಆ ಕಷ್ಟವನ್ನ ಎದುರಿಸುವ ಶಕ್ತಿ ಕೊಡು, ಅದು ಬೇಕು ಯಾವತ್ತು. ಯಾಕಂದ್ರೆ ಕಷ್ಟ ಬಂದಾಗಲೇ ದೇವರು ತನ್ನ ಇರುವಿಕೆಯನ್ನು ತೋರಿಸುವುದು, ಸುಖ ಬಂದಾಗಲ್ಲ. ಸುಖ ಬಂದಾಗ ಯಾರಿಗೆ ನಾನೇ ದೇವರು ಅಂತ ಕಾಣಿಸ್ತದೆ ಹೊರತು ದೇವರು ಯಾಕೆ ಬೇಕು ಅಂತ ಕಾಣಿಸ್ತದೆ. ಕಷ್ಟ ಬಂದಾಗ ಅಯ್ಯೋ ದೇವರೇ ನೀನೇ ದೊಡ್ಡವನು ಇದೆಲ್ಲ ಕಾಣಿಸ್ತದೆ. ಅದನ್ನೇ ದ್ರೌಪದಿ ಕುಂತಿ ತುಂಬಾ ಚಂದ ಕೇಳಿಸ್ತಾನೆ. ಯಾಕಂದ್ರೆ ದೇವರೇ ಐಶ್ವರ್ಯ ಕೊಡಬೇಡ, ಸಂಪತ್ತು ಕೊಡಬೇಡ. ಯಾಕಂದ್ರೆ ಇದೆಲ್ಲ ಕೊಟ್ಟೆ ಅಂದ್ರೆ ಒಂದು ಸಂಪತ್ತು ಬಂದ್ರೆ ಅದರೊಟ್ಟಿಗೆ ಬರುವುದು ಏನು ಗೊತ್ತುಂಟಾ? ಏದಮಾನ ಮದಃ ಪುಮಾನ್, ಅವನಿಗೆ ಬರೋದು ಅಹಂಕಾರ. ಮನುಷ್ಯ ಅಹಂಕಾರ, ದುಡ್ಡು ಬಂದ ಕೂಡಲೇ ನನಗೆಲ್ಲರೂ ಬೆಲೆ ಕೊಡಬೇಕು, ನಾನು ದೊಡ್ಡ ಮನುಷ್ಯ, ನನಗೆ ಯಾರು ಬೆಲೆ ಕೊಡೋದ, ಈ ರೀತಿ ತಾನು ಅಹಂಕಾರಿಯಾಗುತ್ತಾನೆ, ಮದಭರಿತನಾಗ್ತಾನೆ. ಅದಕ್ಕೆ ಅಂಥ ಸಂಪತ್ತು ಬೇಡ, ಕೊಡು ಕಷ್ಟವನ್ನ, ಕಷ್ಟದ ಮೇಲೆ ಕಷ್ಟವನ್ನ. ಆ ಕಷ್ಟದಲ್ಲಿ ನೀನು ಇಷ್ಟ ಆಗಬೇಕು, ನಿನ್ನನ್ನು ನಂಬಬೇಕು, ಕಷ್ಟ ಪರಿಹಾರ ಆಗಬೇಕು. ಆಗ ದೇವರಿದ್ದಾನೆ ಅಂತ ಗೊತ್ತಾಗಬೇಕು, ಇಲ್ಲದ್ರೆ ದೇವರಿದ್ದಾನೆ ಅಂತ ಗೊತ್ತಾಗುದಿಲ್ಲ. ಇಷ್ಟು ಹೇಳಿ ಕಡೆಗೊಂದು ಹೇಳ್ತಾರೆ, ಅಥ ವಿಶ್ವೇಶ ವಿಶ್ವಾತ್ಮನ್. ನೋಡಯ್ಯ ಕೃಷ್ಣ, ನಿನ್ನಲ್ಲಿ ಕಡೇ ನಂದೊಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ಇವತ್ತು ನನ್ನೊಳಗೆ 2 ಹಗ್ಗ ಗಂಟು ಬಿದ್ದುಬಿಟ್ಟಿದೆ. ಏನಂತ ಹೇಳಿದ್ರೆ, ನನ್ನ ತವರು ಮನೆ, ನನ್ನ ಗಂಡನ ಮನೆ ಅಂತ. ಯಾವುದು ತವರು ಮನೆ? ಅದೇ ಯಾದವರು. ವಾಸ್ತವಿಕವಾಗಿ ಇವಳು ಕಷ್ಟದಲ್ಲೂ ಬಂದವರಲ್ಲ, ಯಾರು ಇವಳನ್ನು ಮುಸ್ಲಿಕ್ಕೆ ಬರಲಿಲ್ಲ. ಆದರೂ ಇವಳಿಗೆ ಮಾತ್ರ ತಾಯಿ ಮನೆ ಸೆಳೆತ. ಅಯ್ಯೋ ನನ್ನ ತವರು ಮನೆ ನನ್ನವರು ಯಾದವರು ಅಂತ. ಇನ್ನೊಂದು ಕಡೆ ತನ್ನ ಮಕ್ಕಳು ಅಂತ. ಸ್ನೇಹ ಪಾಶ ಮಿಮಂ ಛಿಂದಿ ಸಮಂ ವೃಷ್ಣಿಷು ಪಾಂಡುಷು. ಕೃಷ್ಣ, ಈ ಸ್ನೇಹದ ಹಗ್ಗ ಏನಿದೆ ಇದನ್ನು ಕಿತ್ತು ಬಿಸಾಕಿ ಬಿಡು, ನನ್ನವರು ಅಂತ ಯಾರು ಇರಬಾರ್ದು ನನಗೆ, ಆ ರೀತಿ ಮಾಡು ಅಂತ ಕಡೇ ಪ್ರಾರ್ಥನೆ. ಕೃಷ್ಣ ನಗಾಟ್ನಂತೆ, ನಕ್ಕು ತಾನು ಮುಂದುವರಿದ್ದಂತೆ. ಬರೀ ನಗಾಟಿದ್ ಮಾತ್ರ ಅಲ್ಲ, ಅನುಗ್ರಹ ಮಾಡೇ ಬಿಟ್ಟ. ಯಾಕೆ ಗೊತ್ತಾ? ಕುಂತಿಯ ಒಂದು ಚಿತ್ರಣ ಅಂದ್ರೆ ಮಹಾಭಾರತ ಕೊಡುವ ಹಾಗೆ ಧೈರ್ಯ ಅಂದ್ರೆ ಏನು ಗೊತ್ತುಂಟಾ? ಕುಂತಿಯಿಂದ ಕಲಿಬೇಕಂತೆ. ಕಡೆಗೆ ಅವಳು ಹೊರಟ್ಲು, ಮುಂದೆ ಬರ್ತದೆ. ಧೃತರಾಷ್ಟ್ರ ಗಾಂಧಾರಿ ತಾವು ಹೊರಟ್ರು, ನಾವೇನು ಕಾಡಿಗೆ ಹೋಗ್ತೇವೆ ಅಂತ. ಅವರಿಂದ ಕುಂತಿ ಹೊರಟ್ಲು. ಧರ್ಮರಾಜ ಕೇಳಿದ, ಅಮ್ಮ ಜೀವನದುದ್ದಕ್ಕೂ ಕಷ್ಟಪಟ್ಟಿದ್ಯಾ, ಈಗ ಆದ್ರೂ ಮಕ್ಕಳು ಸಿಂಹಾಸನದಲ್ಲಿ ಕೂತಿದ್ದಾರೆ, ನೀನ್ ರಾಜಮಾತೆ ಆಗಿರು, ನಮ್ಮ ಮಾರ್ಗದರ್ಶನ ಮಾಡ್ತಾ ಇರು, ಈ ಕಡೆ ಕಾಲಕ್ಕೆ ಯಾಕೆ ನೀನ್ ಕಾಡಿಗೆ ಹೋಗ್ತಾ ಇದ್ಯಾ? ಅಂಗಲಾಚುತ್ತಾನೆ. ಇಲ್ಲ, ನಾನು ಇದ್ದದ್ದೇ ಧೃತರಾಷ್ಟ್ರ ಗಾಂಧಾರಿಯೊಟ್ಟಿಗೆ, ಹೋಗುವುದೇ ಅವರೊಟ್ಟಿಗೆ ಅಂತ ಹೇಳಿ ಹೊರಟೇ ಬಿಟ್ಲು. ಯಾವ ರೀತಿ ಹೊರಟ್ಲು ಅಂದ್ರೆ ಮಹಾಭಾರತದ ವರ್ಣನೆ ಮಾಡ್ತದೆ ನೋಡಿ. ಅಂದ್ರೆ ಕೃಷ್ಣನಿಗೆ ಮಾಡಿದವಳು ಪ್ರಾರ್ಥನೆ ಯಾವ ರೀತಿ ಅಂದ್ರೆ ಸೀದಾ ಹೊರಟ್ಲಂತೆ.
ಹಿಂದಿನಿಂದ ಧರ್ಮರಾಜ ಅಮ್ಮ 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 ಅಂತ ಕೂಗುತ್ತಾ ಇದ್ದಾನಂತೆ. ತಿರುಗಿ ನೋಡ್ಲಿಲ್ವಂತೆ ಅವಳು. ಯಾಕಂದ್ರೆ ತಿರುಗಿ ನೋಡಿದರೆ ನನ್ನ ಮಗ ಅಂತ ಎಲ್ಲ ಅಂಟುಕೊಳ್ತದೋ ಅಂತ. ಈ ರೀತಿ ತಾನು ಹೊರಟ್ಲಂತೆ. ಅದು ಕೃಷ್ಣನ ಅನುಗ್ರಹ. ಅದನ್ನೇ ಅವಳು ಕೇಳಿದ್ದು, ಸ್ನೇಹ ಪಾಶ ಮಿಮಂ ಛಿಂದಿ, ಈ ಸ್ನೇಹದ ಹಗ್ಗ ಏನಿದೆ ಇದನ್ನು ಕಡ್ದು ಹಾಕು. ನಾವು ಕಟ್ಕೊಂಡಿದ್ದೇವೆ 10 ಹಗ್ಗ, ಅದಕ್ಕೆ ಸಾಯುವಾಗ ನೋವಾಗುವುದು. ಒಂದು ಕಡೆಯಿಂದ ಯಮನ ಭಟರು ಹಗ್ಗ ಹಾಕಿ ಎಳಿತಾರೆ ಮೇಲಕ್ಕೆ. ಇಲ್ಲಿ ನಾವೇ ಕಟ್ಕೊಂಡಿದ್ದಿದೆಯಲ್ವಾ, ಮನೆಗೊಂದು ಗೂಟ, ಅಲ್ಲಿಗೊಂದು ಹಗ್ಗ ಕಟ್ಟಿದ್ದೇವೆ, ಅದಕ್ಕೆ ಎಲ್ಲಿಗೋದ್ರೂ ಮನೆಗೆ ಓಡೋಗೋದು. ಹೆಂಡತಿಗೊಂದು ಗೂಟ, ಅದಕ್ಕೆ ಯಾವಾಗ ನೋಡಿದ್ರೆ ಹೆಂಡತಿಯದ್ದು ಚಿಂತೆ, ಮಕ್ಕಳ ಚಿಂತೆ, ಗಂಡನ ಚಿಂತೆ, ಆಸ್ತಿ ಚಿಂತೆ, ಎಲ್ಲದಕ್ಕೂ ಒಂದೊಂದು ಹಗ್ಗ ಹಾಕಿ ನಾವು ಕಟ್ಕೊಂಡಿದ್ದೇವೆ. ಇದೇ ಸ್ನೇಹ ಪಾಶಗಳು. ಅದರಿಂದಾಗಿ ಸಾಯುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ನೋವಾಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೇಲಿನಿಂದ ಯಮನವರು ಎಳೆಯುವುದು, ಈ ಕಡೆಯಿಂದ ಇವನದ್ದು ಎಳೆಯುವುದು, ಮಧ್ಯದಲ್ಲಿ ಸಿಕ್ಕಿ ವಿಲ ಒದ್ದಾಡ್ತಾನೆ. ಒಂದೊಮ್ಮೆ ಇಲ್ಲಿ ಯಾವುದೇ ಪಾಶ ಇಲ್ಲದೆ ಇದ್ರೆ ಆರಾಮಾಗಿ ಮೇಲಕ್ಕೆ ಹೋಗ್ಬೋದು. ಅದಿಲ್ಲದೆ ಇದ್ರೇನೆ ಮಧ್ಯದಲ್ಲಿ ಸಿಕ್ಕಿ ಸಾಯುವಾಗ ಅತ್ಯಂತ ವೇದನೆಯನ್ನು ಅನುಭವಿಸುವುದು ಒಬ್ಬ ವ್ಯಕ್ತಿ. ಆ ಸ್ನೇಹ ಪಾಶವನ್ನ ಕಳೆದಾಕು ಅಂತ ಹೇಳಿದ್ರು. ಕೃಷ್ಣ ನಕ್ಕ, ಹೊರಟ. ಆದರೆ ಧರ್ಮರಾಜ ಪ್ರಾರ್ಥನೆ ಮಾಡಿದ, ಇನ್ನೂ ಇರಬೇಕು ನೀನಂತ. ಅದಕ್ಕಾಗಿ ತಾನು ಮತ್ತೆ ಸ್ವಲ್ಪ ಕಾಲ ಅಲ್ಲೇ ಇದ್ದ. ಆಗ ಮತ್ತೆ ಧರ್ಮರಾಜನಿಗೆ ದುಗುಡಾಗ್ಲಿಕ್ಕೆ ಶುರುವಾಯಿತು. ತುಂಬಾ ಮತ್ತೆ ಟೆನ್ಷನ್, ಏನೋ ಒಂದು ರೀತಿ ಟೆನ್ಷನ್ ಧರ್ಮರಾಜನಿಗೆ. ಕೃಷ್ಣ ಇದ್ರೂ ಕೂಡ ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕೊಟ್ಟ ಅಂದ್ರೆ ನೋಡಿ, ವಾಸ್ತವಿಕವಾಗಿ ಕೃಷ್ಣ ಅಂತ ಹೇಳಿದ್ರೆ ಬರೀ ದೇವರು ಅಂತ ಮಾತ್ರ ಅಲ್ಲ, ದೊಡ್ಡ ಮನೋವೈದ್ಯ. ಇಡೀ ಮಹಾಭಾರತದಲ್ಲಿ ನಾವು ನೋಡಿದ್ರೆ ಈ ಎಲ್ಲಾ ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಕೊಡುವವನೇ ಕೃಷ್ಣ. ಆ ರೀತಿ ದೊಡ್ಡ ಮಾನಸಿಕ ರೋಗ ದುರುವಾಯಿತು ಧರ್ಮರಾಜನಿಗೆ. ಅದಕ್ಕೆ ಯಾವ ರೀತಿ ಕೃಷ್ಣ ಚಿಕಿತ್ಸೆಯನ್ನ ಕೊಟ್ಟ, ಯಾರಿಂದ ಕೊಡಿಸಿದ, ತುಂಬಾ ಚೆನ್ನಾಗಿ ಅಂತಂದ್ರೆ ಯಾರಿಗೆ ಅಂತಃಪ್ರಜ್ಞೆ. ಇವತ್ತು ನೋಡಿದ್ವಿ ನಾವು ಎಷ್ಟೋ ಜನ ಆ ಕೋಟಿ ಗೀತವನ್ನ ಪಾಲ್ಗೊಂಡು ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋದವರು. ನಿಮ್ಮಲ್ಲಿ ನಾನು ಒಂದು ವಿಚಾರವನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ವೇದಿಕೆ ಮುಖಾಂತರ ಇಂಥ ಒಂದು ಉತ್ತಮವಾದ ಕಾರ್ಯವನ್ನು, ಅವಕಾಶವನ್ನು ಗುರುಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆ ಒಂದು ಶ್ಲೋಕವನ್ನು ಯಾರಾದರೂ ಭಗವದ್ಗೀತೆಯನ್ನು, ಒಂದು ಶ್ಲೋಕ, 700 ಬೇಡ, ಪ್ರಕ್ಷಿಪ್ತವಾದ 701 ಹಿಡ್ಕೊಂಡ್ರೂ ಪರವಾಗಿಲ್ಲ, ಒಂದು ಶ್ಲೋಕವನ್ನು ಭಗವದ್ಗೀತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ಮಕ್ಕಳಿಗೆ ಕಳಿಸ್ಬಿಡಿ. ಅವ್ರು ಯಾರು ಮುಂದೆ ಆ ಕಾರ್ ಡ್ರೈವರು ಆಗಲ್ಲ, ಈ ಲಾರಿ ಡ್ರೈವರು ಆಗಲ್ಲ. ಅಷ್ಟು ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಯಾಕೆ ಅಂದರೆ ಆ ಗ್ರಂಥದಲ್ಲಿ ಅಷ್ಟು ತಾಕತ್ತಿದೆ. ಒಂದು ಶ್ಲೋಕವನ್ನು ಕಲ್ತ್ಕೊಂಡ್ರೆ ಸಾಕು, ಅಷ್ಟು ನಮಗೆ ಆ ಕೃಷ್ಣ ಅದರಲ್ಲಿ ಹೇಳಿದ್ದಾನೆ. ಅದರಿಂದ ಪ್ರಮಾಣ ಯಾವಾಗ ಬೇಕಾಗುತ್ತೆ ಅಂತಂದರೆ, ಸುಳ್ಳು ಬರ್ತಾ ಇದೆ ಅನ್ನೋವಾಗ ಪ್ರಮಾಣ ಬೇಕಾಗುತ್ತೆ. ಸುಳ್ಳು ಬರಬಾರ್ದು ಅನ್ನೋದಕ್ಕೆ ನಾವು ರೆಡಿ ಮಾಡ್ಕೊಂಬೋಣ. ತಮಗೆಲ್ಲ ತಿಳಿದಿದೆ, ಇಡೀ ರಾಷ್ಟ್ರ ನಾವೆಲ್ಲ ಪುಣ್ಯವಂತರು, ಇಲ್ಲಿರೋತಕ್ಕಂಥವರೆಲ್ಲ ಪುಣ್ಯವಂತರು, ಅತ್ಯಂತ ಪುಣ್ಯವಂತರು ರೀ. ಯಾಕೆ ಅಂತ ಕೇಳಿ, ನಾವೆಲ್ಲ ಬದುಕಿದ್ದೀವಿ. ನಮ್ಮ ಪಕ್ಕದ ಮನೆಯವರು ಹೋಗ್ಬಿಟ್ರು ಕೋವಿಡ್ನಲ್ಲಿ, ದೊಡ್ಡಮ್ಮ ತೀರ್ಕೊಂಡ್ಲು, ಚಿಕ್ಕಪ್ಪ ತೀರ್ಕೊಂಡ್ರು, ಸ್ನೇಹಿತ ತೀರ್ಕೊಂಡ, ಒಡನಾಡಿ ತೀರ್ಕೊಂಡ, ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟರ್ ತೀರ್ಕೊಂಡ. ಭಗವಂತ ನಮ್ಮನ್ನೆಲ್ಲ ವಾಪಸ್ ಪುನಃ ಉಳಿಸಿದಾನೆ ಅಂದರೆ ಭಗವದ್ಗೀತೆ ಕೇಳಿ ಅಂತ ಉಳಿಸಿದಾನೆ. ಸೆಕೆಂಡ್ ಲೈಫಲ್ಲಾದರೂ ನಾವು ಸರಿ ಹೋಗ್ಬೇಡವಾ? ಹಾಗಾಗಿ ಇಂತಹ ಒಂದು ವಿಚಾರಗಳನ್ನೆಲ್ಲ ಇನ್ನೊಂದು ಲೈಫ್ ನಮಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆ ಇವತ್ತು ಈ ರಾಜಾಂಗಣದಲ್ಲಿ ಮಾಡೋಣ. ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಅನುಸರಿಸಿ ನಾನು ಜೀವನ ನಡೆಸ್ತೀನಿ ಅಂತ. ಬರುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಬಂದಿದೆ. ಸತ್ಯ ಹರಿಶ್ಚಂದ್ರನಿಗೆ ಬಿಡ್ತಾ ಕಷ್ಟ. ಹೆಂಡತಿ ಮಾರ್ಬಿಡ್ತಾನೆ, ಮಗ ಮಾರ್ಬಿಡ್ತಾನೆ, ಲೋಹಿತಾಶ್ವ ಹಾವು ಕಚ್ಚಿ ಸತ್ತೋಗ್ತಾನೆ. ಚಂದ್ರಮತಿ ಆ ಹೆಣನ ಇಟ್ಕೊಂಡು ವಾಪಸ್ ಬರ್ತಾನೆ ಹರಿಶ್ಚಂದ್ರನ ಹತ್ರ. ಅಪ್ಪ, ನಿನ್ನ ಮಗು ತೀರ್ಕೊಂಡು ಹೋಗ್ಬಿಟ್ಟಿದೆ, ಇಲ್ಲಿ ನಾನು ಅದನ್ನು ದಫನ್ ಮಾಡಬೇಕು, ಒಂಚೂರು ಜಾಗ ಕೊಡು ಸ್ಮಶಾನದಲ್ಲಿ ಅಂತಂದರೆ ಸತ್ಯ ಹರಿಶ್ಚಂದ್ರ ಹೇಳ್ತಾನೆ, ನೋಡು, ಇಲ್ಲಿ ಸತ್ತಿರ್ತಕ್ಕಂಥದ್ದು ನಿನ್ನ ಮಗ, ಅದನ್ನು ನೀನು ಕ್ಷಣವನ್ನು ಈ ಸ್ಮಶಾನದಲ್ಲಿ ಹೂಳೋದಕ್ಕೆ ಬಂದಿದ್ಯಾ. ನಾನು ನನ್ನ ಸ್ವಾಮಿ ಓನರು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿದ್ದಾನೆ. ಒಂದು ಬುಂಡೆ ಹೆಂಡ, ಒಂದು ವಸ್ತ್ರ, ಇಷ್ಟು ದುಡ್ಡು, ಇಷ್ಟು ಅಕ್ಕಿ ಧಾನ್ಯ, ಇಷ್ಟು ತಗೊಂಬಂದು ಕೊಟ್ಟರೆ ಒಳಗಡೆ ಎಂಟ್ರಿ ಅಂತ. ನಾನೀಗ ಅವನ ದಾಸ, ಸ್ವಾಮಿ ಹೇಳಿದ್ದನ್ನು ನಾನು ಕೇಳ್ತೀನಿ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ನಾನು ಎಂದೋ ನಿನ್ನನ್ನು ಮಾರಾಗಿದೆ, ನಾನು ಅದನ್ನು ತಂದರೆ ಮಾತ್ರ ನಿನ್ನ ಮಗುನ ಬಿಡ್ತೀನಿ ಅಂತ ಭವಬಂಧನವನ್ನು ಬಿಟ್ಟು ಸತ್ಯ ಹರಿಶ್ಚಂದ್ರ ನಿಲ್ಲೋದನ್ನು ಕಾಯ್ತಾ ಇದ್ದಂಥ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ಇದೆಲ್ಲ ಸತ್ಯ ಹರಿಶ್ಚಂದ್ರನ ಸಮಯದಲ್ಲಿ ಕಳೆದೋದ ಸಮಯ ಎಷ್ಟು ಅಂತ ನೀವು ಸೂಕ್ಷ್ಮವಾಗಿ ನೋಡಿದ್ರೆ, ಅವನು 20,000 ವರ್ಷ ಬದುಕ್ತಾನೆ. ಈ ಕಷ್ಟ ಕೋಟೆಗಳಲ್ಲಿ ಬಂದಿದ್ದೆಲ್ಲ ಕೇವಲ 2 ವರ್ಷ. 2 ವರ್ಷದಲ್ಲಿ ಇಷ್ಟೆಲ್ಲ ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ತಂಥದ್ದಕ್ಕೆ
ಅಂಥ ಸತ್ಯ ಹರಿಶ್ಚಂದ್ರನಿಗೆ ಇಂಥದ್ದೆಲ್ಲ ತೊಂದರೆಗಳನ್ನ ತಂದೊಡ್ಡಿದ್ದಂಥ ಭಗವಂತ ನಮಗೆ ತಂದೊಡಲ್ವಾ? ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಇಂತಹ ಪ್ರಕ್ಷಿಪ್ತವಾದ ಸಂದರ್ಭಗಳನ್ನು ತಂದುಕೊಡ್ತಾನೆ. ಭಯಕೃತ್ ಭಯನಾಶನಃ ಅಂತ ಅವನು ಹೇಳ್ತಾನೆ. ನೀನು ಮಾಡಬೇಕಾದ ಕೆಲಸನ ಆಗಲೂ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡು, ಅದರ ಫಲಾಫಲನ ನನಗೆ ಬಿಡು, ನಿನ್ನನ್ನು ಉಳಿಸ್ಬೇಕೋ ಬೇಡವೋ ನೋಡ್ತೀನಿ. ನೀನು ವ್ಯಾಕ್ಸಿನ್ ತೊಗೊಂಡಿದ್ರು ನಿನ್ನನ್ನು ಮೇಲೆ ಕಟ್ಸ್ಕೊಂಡ್ಬಿಡ್ತೀನಿ, ವ್ಯಾಕ್ಸಿನ್ ತೊಗೊಳ್ಳದೆ ಹೋದರೂ ನಿನ್ನನ್ನು ಬದುಕಿಸಿ ನಾನು ಚಾನ್ಸ್ ಕೊಡ್ತೀನಿ, ಅದನ್ನು ನನಗೆ ಬಿಡು ಕರ್ಮನ ಅಂತ ಹೇಳಿ. ಇಂಥ ಕೃಷ್ಣ, ಇಂಥ ಭಗವದ್ಗೀತೆ. ಅಂಥ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಪ್ರಮಾಣ ಏನು ಅಂತಂದರೆ, ಗೀತೆನ ಮುಟ್ಟಿ ಅಂತ ಹೇಳೋತ್ತಲ್ಲ, ಅಂತಃಪ್ರಜ್ಞೆಯನ್ನು ಮುಟ್ಟಿ ಹೇಳಿಬಿಟ್ರೆ ಸಾಕು. ಅಂತಃಪ್ರಜ್ಞೆ ಮುಂದೆ ಯಾವ ಪ್ರಮಾಣವೂ ಇಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ತಾಯಿ ಅನುಭವ ನಿನ್ನೆ ನಿಮ್ಗೆ ಹೇಳ್ಯಾರ. ಆ ಪ್ರಕಾರ ಊರೊಳಗೆ ಯಾರ್ದಾರ ಮನ್ಯಾಗ ಮಗು ಜನನಾಗೈತಿ ಅಂದ್ರೆ ಹುಡುಕೊಂಡು ಅವ್ರ ಮನೆಗೆ ಹೋಗ್ರಿ. ಸ್ವಾದರತ್ತೆಯರ್ ಹೆಸರಿಡೋದು ಕುಟ್ಟುಟ ಕುರ್ರ ಅಂತ ಕಿವ್ಯಾಗ ಹೆಸರು ಇಡ್ತಿರ್ತಾರಲ್ಲ, ಡೊಬ್ಬ ಹಾಕ್ಲಾಗಂಗ್ ಬಡ್ತಾ ಬಿಡಿರಿ ಮ್ಯಾಗ, ಬೆನ್ನಿನ ಮ್ಯಾಗ ದಾಗ್ ಇಡೀ ಓಣಿ ಕೇಳಿರ್ಬೇಕು ನೋಡು. ಎಲ್ಲರೂ ಕೂಡಿಕೊಂಡು ಅಷ್ಟ್ರಿಗೆ ಚಂದಗೆ ಚಂದನ ಹೆಸರಿಡ್ಬೇಕು. ಹ್ಞೂನ್ರಿಪ್ಪ ತಗೊಂತೀವಿ, ಇಟ್ಬಿಟ್ರಿಪ್ಪ. ತಾಯಿ ಹೃದಯ ನಮ್ಮ ಒಪ್ಪತ್ತೇಶ್ವರ ಪೂಜ್ಯರು ಚೂರು. ಆ ತಾಯಿ ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸ್ತಾಳಲ್ಲ, ಎಷ್ಟು ಪ್ರೀತಿಯಿಂದ ಆ ತಾಯಿ ಬೆಳೆಸಿದ್ರು ಕೂಡ. ವಿಶೇಷವಾಗಿ ನೀವು ವಿಚಾರ ಮಾಡ್ರಿ, ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ಇಲ್ಲ. ಹೆಣ್ಣು ಹುಟ್ಟಿತು ಅಂತಂದ್ರೆ ನೀವು ಅವ್ರಿಗೆ ಎಷ್ಟು ಪ್ರೀತಿಯಿಂದ ಬೆಳೆಸ್ರಿ, ಬೇಕಾದಷ್ಟು ಈಗಿನ ಕಾಲಕ್ಕೆ ತಕ್ಕಂಗೆ ಸಾಲಿ ಕಲಿಸ್ರಿ. ಅವ್ರನ್ನ ಡಾಕ್ಟರ್ ಮಾಡ್ರಿ, ಎಂಜಿನಿಯರ್ ಮಾಡ್ರಿ, ವಕೀಲರು ಮಾಡ್ರಿ, ಏನಾರ ಮಾಡ್ರಿ. ಏನು ಮಾಡಿದಾರ ನಿಮ್ಮ ಮನ್ಯಾಗ ನಿಲ್ತಾರನ ಅವರು. ಒಂದು ದಿನ ನಿಮ್ಮ ಮನೆ ಬಿಟ್ಟು ನಿಮ್ಮ ಕೈ ಕೊಟ್ಟು ಹೋಗಿಬಿಡಾರ ಅವ್ರು. ಹೆಣ್ಮಕ್ಳ ಜೀವನ ನಾವು ಗಂಡು ಮಕ್ಕಳಾದವರು ವಿಚಾರ ಮಾಡಬೇಕು. ಎಷ್ಟು ತ್ಯಾಗಮಯವಾದಂತಹ ಜೀವನ. ಯಾರದೋ ಮನ್ಯಾಗ ಹುಟ್ಟಿ ತಾಯಿ ತಂದೆ, ಆ ಹುಟ್ಟಿದ ಮನೆ ತಂದೆ ತಾಯಿ ಎಲ್ಲಾರನ್ನೂ ಬಿಡ್ಬೇಕು. ಎಲ್ಲೇ ಕೊಟ್ಟಿರ್ತಾರ, ಅವ್ರ ಗುರುತಿಲ್ಲ, ಪರಿಚಯ ಇಲ್ಲ, ಏನೇನೇ ಇಲ್ಲ. ಆ ಮನೆಗೆ ಹೋದ್ಲಂದ್ರೆ ಈಕಿ ಒಬ್ಬಕ್ಕೆ ಒಂದು ಪಾರ್ಟಿ, ಉಳಿದವ್ರಷ್ಟರು ಒಂದು ಪಾರ್ಟಿ. 2 ದಿವಸದ ಮಟ್ಟಿಗೆ ಯಾರು ಕಳ್ಸಾಕ್ ಹೋಗಿರ್ತಾರ ಅವ್ರು ಇದ್ದು ಚಂದಾಗಿರುವ, ಧೈರ್ಯದಿಂದ ಇರು, ಎಲ್ಲ ನಿಮ್ಮ ಅತ್ತೆ ಮಾವ ಅಷ್ಟು ದೇವ್ರಿದ್ದಂಗ ಅದಾರ ಅಂತ ಬುದ್ಧಿ ಮಾತು ಹೇಳಿ ಮನೆಗೆ ಬರ್ತಾವ. ಇದು ಒಂದೇ. ಮನ್ಯಾಗ ಎಲ್ಲರೂ ಪ್ರೀತಿಯಿಂದ ನಡೆಸ್ಕೊಂಡ್ರ ಆ ತಾಯಿ ಜೀವನ ಸುಖವಾಗಿರ್ತೈತಿ. ಸಸಿ ನೆಡ್ತೀವಲ್ರಿ, ಒಂದು ಗೇಣು ಆಗಿರ್ತೈತಿ, ಕಿತ್ತು ಬಿಡ್ತೀವಿ, ತಗೊಂಡೋಗಿ ಹೊಲ್ದಾಗ ಹಚ್ತೀವಿ. 2 ಮಣ್ಣಿನ ಗುಣ ನೀರಿನ ಗುಣ ಒಂದಾದ್ರ ಅದು ಮರ ಆಗ್ತೈತಿ, ನೆರಳು ಕೊಡ್ತೈತಿ, ಹಣ್ಣು ಕೊಡ್ತೈತಿ. ಇಲ್ಲರೂ ಬಾಡಿ ಹೋಗಿ ಬಿಡ್ತೈತಿ. ಅದಕ್ಕೆ ಹೆಣ್ಮಕ್ಳ ಕೈಯಾಗ ಆರತಿ ಕೊಟ್ಟಿರ್ತಾರ. ಆರತಿ ಒಳಗೆ 2 ದೀಪ ಇರ್ತಾವ ತಾಯಿ. ಕಾರಣ ಏನು ಗೊತ್ತಾ? ಒಂದು ಹುಟ್ಟಿದ ಮನೆ ಬೆಳಗಾಕ, ಒಂದು ಕೊಟ್ಟ ಮನೆ ಬೆಳಗಾಕ. 2 ಮನೆಯನ್ನು ಬೆಳಗುವ ಜವಾಬ್ದಾರಿಯನ್ನು ಹೊತ್ತು ಗುರುತು ಪರಿಚಯ ಇಲ್ದ ಯಾರ್ದೋ ಮನೆಗೆ ಹೋಗ್ಬಿಡ್ಬೇಕ ಆ ತಾಯಿ. ಅವ್ರ ಮನೆ ದೇವ್ರ ಹೆಸರು ಹೇಳ್ಬೇಕಿ, ತಮ್ಮ ಮನೆ ದೇವ್ರ ಹೆಸರು ಮುಗ್ದವತ್ತಲ್ಲಿ. ಈಕಿ ಗಿರಿಜವ್ವ ಅಂತ ತವ್ರ ಮನೆ ಹೆಸರು ಇದ್ರೆ ನಮ್ಗೆ ಚಂದ ಇಲ್ರಿ, ಅದು ನಾವು ಗೌರವ ಅಂತ ಇಟ್ಕೊಂತೀವಿ ಅವ್ರು ಅಂದ್ರೆ ಗಂಡನ ಮನೆಗೆ ಹೋದ್ಮ್ಯಾಗ ಆಕಿ ಗೌರವ ಹಾಕಾಳ. ತವ್ರ ಮನೆಯವ್ರು ಹೋಗಿ ಗಿರಿಜವ್ವ ಅದಾನ್ರಿ ಮನೆಗೆ ಅಂದ್ರೆ ಯಾ ಗಿರಿಜವ್ವ ಅಂತಾರ ಅವ್ರು. ಅವ್ರ ಗೌರವ ಅನ್ನೋರ ನಾವು ಗಿರಿಜವ್ವ ಅನ್ನಾರ. ಗೌರವ ಇಲ್ಲ, ಗಿರಿಜವನ ಇಲ್ಲ, ಕಡೆಗೆ ಉಮ್ಮಕ್ಕನ್ ಕರ್ಕೊಂಡು ಮನೆಗೆ ಬರೋ ಪರಿಸ್ಥಿತಿ ಬರ್ತದೆ. ಏನು ಮನೆ 18-20 ವರ್ಷಗಳವರೆಗೆ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ ಮಗಳನ್ನ ಗುರುತು ಪರಿಚಯವೇ ಇಲ್ಲದ ಯಾರದೋ ಮನೆಗೆ ಕೊಟ್ಟು ಕೈ ಬಿಟ್ಟು ಬಿಡ್ತೀವಲ್ಲ. ಇಂಥ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನ್ ಹೇಳ್ತಾಳೆ ಗೊತ್ತಾ? ಓಣಿ ತುಂಬ ಅಡ್ಡಾಡಿ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಉಡಿಯಕ್ಕೆ ತುಂಬಿಸ್ಕೊಂಡು ಬಂದು ಗಂಡನ ಮರಿಯವ್ರು ಕರಿಯಾಕೆ ಬಂದಾರ. ಹೊರಟು ನಿಂತಾಳ. ತಾಯಿ ಮಗಳು ನೋಡ್ತಾಳ, ಮಗಳ ತಾಯಿ ನೋಡ್ತಾಳ, ದುಃಖ ತಡೆಯೋದಿಲ್ಲ, ಕಣ್ಣಾಗ ಬಟ್ನೀರ್ ಆಡ್ತಾವ, ತೆಕ್ಕಿ ಹಾಕೊಂಡು ಬೋರಾಡಿ ಅಳ್ತಾವ ಈ ತಾಯಿ ಮಗಳು ಇಬ್ರು. ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಹಡದ ತಾಯಿ ಮಗಳಿಗೆ ಏನ್ ಹೇಳ್ತಾಳೆ ಗೊತ್ತಾ? ಕರಿಸೀರೆ ಉಡಬ್ಯಾಡ, ಕಡಿವಾಣ ಬಿಡಬ್ಯಾಡ, ಕರಿಸಿ
ಬಿಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡುವೋಣ್ಯಾಗ ನಗಬ್ಯಾಡ ನಡುವೋಣ್ಯಾಗ ನಗಬ್ಯಾಡ ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ ತವರಿಗೆ ಮಾತು ತರಬ್ಯಾಡ ಎಳೆಗ ಅಮ್ಮ ನೀನು ಎಂದ ತವರಿಗೆ ಕೆಟ್ಟ ಹೆಸರು ತಂದೆ ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ತಾಯಿ ಅಂತ ಹೇಳ್ತಾಳೆ. ಆ ಮನೆಗೆ ಏರುವಾಗಿ ಆ ತಾಯಿಗೆ ಹೊರಟು ಹೋಗಿಬಿಡ್ತಾಳೆ. ಇನ್ನು ಗಂಡನ ಮನೆಗೆ ಬಂದ ಮೇಲೆ ಹೊಂದಿಕೊಂಡು ಬದುಕುವಂತ ಒಂದು ಚಾಲೆಂಜ್ ಅದು. ಅತ್ತಿ ಮಾವ ಎಲ್ಲರೂ ಹೇಳ್ತಾರೆ ಅತ್ತಿ ಮಾವನ್ನ ನಿನ್ನ ತಂದೆ ತಾಯಿ ಅಂತ ತಿಳ್ಕೊಳುವ ಅಂತ. ಅತ್ತಿ ಮಾವಗ ಏನ್ ಹೇಳ್ತಾರೆ, ಮನೆಗೆ ಬಂದು ಸೊಸಿ ನಿನ್ನ ಮಗಳು ಅಂತ ತಿಳ್ಕೊಳುವ ಅಂತಾರೆ, ಹೇಳ್ತಾರ. ಆದ್ರೆ ಯಾರು ನಡೆದ ಆ ರೀತಿ ನಡೆಯವರೇ ಇಲ್ಲ. ನೀವು ಹಿಂದಿನಿಂದ ನೋಡ್ಕೊಂತ ಅತ್ತಿ ಸೊಸಿಗೆ ಅಂದ್ರೆ ಇಲಿಗೂ ಬೆಕ್ಕಿಗೂ ಬಿದ್ದಂಗ ಒಟ್ಟಾಗಂಗಿಲ್ಲ ಆಗಂಗಿಲ್ಲ. ಯಾಕೇನದು ಈಗ ನೀವರ ಏನು ಹಿರಿಯರು ಮಾಡಿದ ಪದ್ಧತಿ ಮುರಿಬಾರ್ದಂತ ನೀವು ಹಂಗ ನಡ್ಕೊಂತ ಹೊಂಡ್ಬಿಟ್ರಿ. ಹಿರಿಯರ ಪದ್ಧತಿ ಅಲ್ಲ. ಆದ್ರೆ ಒಂದು ಮಾತು ಮಾತ್ರ ಮೆಚ್ಚಬೇಕು, ಏನಂದ್ರೆ ಈಗ ಅಟ್ ಪ್ರೆಸೆಂಟ್ ಈಗಿನ ಕಾಲದೊಳಗೆ ಮಾತ್ರ ಅತ್ತಿ ಸೊಸಿ ಜಗಳ ಬಹಳ ಕಡಿಮೆ ಅವು. ನೋಡ್ರೆ ನೀವು ಬೇಕಾದ್ರೆ ಪೇಪರ್ನಾಗ ಬರೇ ಅತ್ತಿ ಸೊಸಿ ಜಗಳ ಸುದ್ದಿನೇ ಇರು. ಚಿಮ್ನೆ ಹಣ್ಣು ಹೋಗಿ ಸುಟ್ರು, ಬ್ಲಾಸ್ಟ್ ಹತ್ತು, ಮನ್ಯಾಗ ಬಾವ್ಯಾಗ ಕುತ್ತಿಗೆ ಈಚೆ ಹೋಗೋದ್ರ ಬರೀ ಇಂಥವು ಓದ್ತಿದ್ವು ನಾವು. ಅತ್ತಿ ಸೊಸಿ ಜಗಳದ ಸುದ್ದಿ ಪೇಪರ್ನಾಗ ಈಗ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಅತ್ತಿ ಸೊಸಿ ಕೂಡೇ ಇರಂಗಿಲ್ಲಲ್ಲ. ಅತ್ತಿ ಸೊಸಿ ಕೂಡಿದ್ರೆ ಜಗಳ ಬರ್ತೈತಿ, ಕೂಡೇ ಇರಂಗಿಲ್ಲ. ಮದುವೆಯಾಗಿ ಬಂದ ಮರುದಿವಸ ಸೂಟ್ಕೇಸ್ ಹಿಡ್ಕೊಂಡು ಹೊರಗೆ ಹೆಜ್ಜೆ ಈಕಿ ಇಟ್ಲ. ಆಕಿ ಯಾವಾಗ ಹೆಜ್ಜೆ ಇಟ್ಲು ಇವ ಆಕಿ ಸೆರೆಗೆ ಹಿಡ್ಕೊಂಡು ಕಮರಾಮ ಇವನಿಗೆ ಹಿಂದಗುಂಟ ಹೊಂಡ. ಬಹಳ ಮಂದಿ ಗಂಡ್ಮಕ್ಳದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಹೆಣ್ಮಗಳು ಮನೆಗೆ ಬಂದಕ್ಕೆ ಹೊಸದಾಗಿ ಅದಳ, ಆಕೆಗೆ ಯಾರಿಗೂಡು ಸಲಿಗಿಲ್ಲ, ಹೊಂದಿಕೆಗಿಲ್ಲ, ಆಕೆ ಏನೋ ಒಲ್ಲೆ ಅಂತಾಳೆ ಇರಕ್ಕ ಕೂಡಿ ಅಂತ ತಿಳ್ಕೊರಿ. 5 ಬಳ್ಳ ಸವಾ ಮಾಡಿ ಈ ಗಂಡ್ಮಗ್ ಉಣಿಸಿ ಬೀಳಿಸಿ ತಿನಿಸಿ ದೊಡ್ಡವನ್ ಮಾಡ್ಯಾರಲ್ಲ, ಆಕೆ ಹೊರಗೆ ಹೋಗ್ತೀನಿ ಅಂತಂದ್ರ ಒಂದು ಮಾತು, ನಿನಗ ನಮ್ಮ ತಾಯಿ ತಂದೆ ಜೊತೆಗೆ ಕೂಡಿ ಬದುಕಕ್ಕೆ ಆಗೋದಿಲ್ಲ ಅಂದ್ರ ನಾ ಬೇರೆ ಮನೆ ಮಾಡಿ ನಿನ್ನ ಇಡ್ತೀನಿ, ಬಂದು ಹೋಗಿ ಮಾಡ್ತೀನಿ, ನಾನು ನಮ್ಮ ಅಪ್ಪ ಅವನ ಜೊತೆಗೆ ಇರ್ತೀನಿ ಅಂತ ಹೇಳೋ ಗಂಡ್ಮಕ್ಳು ಒಬ್ಬರೇ ಇಲ್ಲಲ್ಲ. ಇವರು ಹಂಗ ಹಿಡ್ಕೊಂಡು ಹೊಂಟ್ರೆ. ಈಗಂತೂ ನಿಮಗೆ ಹೇಳ್ತೀನಿ, ಕ್ಯಾಡ್ಗ್ಯಾಗ ನೀವು ಬಹಳ ಪುಣ್ಯ ಮಾಡಿರ್ತಾಯಿ, ಇಲ್ಲಿ ಅಂಥವ್ರು ಯಾರು ಇಲ್ಲ. ಏನಿಲ್ರಿ, ಇವ್ರನ್ನ ಸಾಲಿ ಕಲಿಸಿಬಿಡೋದು, ಎಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ವಿಮಾನ ಹತ್ತಿಸಿ ಹಾರಿಗೆ ಹೋಗ್ಬಿಡೋದು. ಗಂಡ ಒಂದು ಕಂಪ್ನಿಯಾಗ ನೌಕರಿ, ಹೆಣ್ತಿ ಒಂದು ಕಂಪ್ನಿಯಾಗ ನೌಕರಿ, ಅವನದೊಂದು ಲಕ್ಷ ಪಗಾರ, ಈಕಿದೊಂದು ಲಕ್ಷ ಪಗಾರ. ನಾ ಹೇಳೋದು ಲಕ್ಷ ಪಗಾರ, ಹೆಂಡತಿ ಲಕ್ಷ, ಗಂಡನ ಮ್ಯಾಗಿಲ್ಲ, ಗಂಡನ ಲಕ್ಷ ಹೆಂಡತಿ ಮ್ಯಾಗಿಲ್ಲ. ಎಲ್ಲಿಂದ ಬರ್ಬೇಕು? ಒಂದು ಮುಂಜಾನೆ ಅವ ಒಂದು ಕಂಪ್ನಿಗೆ ಹೋಗ್ಬೇಕು, ಈಕಿ ಒಂದು ಕಂಪ್ನಿಗೆ ಹೋಗ್ಬೇಕು, ಹೊಳೆ ಬರಕ್ಕಿಟ್ಟ ತಾಕತಿ ಬಂದು ಅಡಿಗೆ ಯಾವಾಗ ಮಾಡ್ಬೇಕು, ಊಟ ಯಾವಾಗ ಮಾಡ್ಬೇಕು. ದಾರ್ಯಾಗ ಸಿಕ್ಕದ ಅಷ್ಟು ಬ್ರೆಡ್ ಗಿಡ್ ಹಳಸಿ ಪಿಜ್ಜಾ ಗಿಜ್ಜಾ ತಗೊಂಬಂದು 2 ತುತ್ತು ತಿಂದು ನೀರು ಕುಡಿದು ನೆಲ ಸಿಕ್ಕರೆ ಸಾಕು, ಎಲ್ಲಿ ಗಂಡ ಎಲ್ಲಿ ಹೆಂಡ್ತಿ. ಮುಂಜಾನೆ 2 ಚರಿಗೆ ಸುರುಕೊಂಡು ಹಂಗ ನಾಯಿ ಬೆನ್ನ ತರಂಗ ಓಡಿದ್ದ. ಒಮ್ಮೆಗೆ ಗಂಡ ಹೆಂಡತಿ ಯಾವಾಗ್ರಿ ಇವರು ವೀಕೆಂಡ್ ಬಂತಿಲ್ಲ, ಸಂಡೇ ಅವತ್ತ ಎದರ ಬದರ ಕುತ್ಕೊಂಡು, ಅಯ್ಯ ನೀನಾ ನನ್ನ ಗಂಡ ಅಂತೀ, ಅಯ್ಯ ನೀನಾ ನನ್ನ ಹೆಂಡ್ತಿ ಅಂತೀವ. ಈ ಬ್ರಾಹ್ಮಣರ ಮಂದಿಯೊಳಗ ಸಿಟ್ಟಿಗೆದ್ರ ಬೈತಿರ್ತಾರೆ. ಏನ್ ಬೈತಾರ ಗೊತ್ತೇನ ಅವರು? ರಂಡೆ ಗಂಡ ಅಂತ ಬೈತಾರ. ಇವ ರಂಡೆ ಗಂಡ ಅಲ್ಲಿ, ಇವ ಸಂಡೆ ಗಂಡೆವ ಅಂದ್ರ ಗಂಡ ಓನ್ಲಿ ಆನ್ ಸಂಡೇ, ನಾಟ್ ಆನ್ ಅದರ್ ಡೇಸ್. ನಮ್ಮ ಸಂಬಂಧಗಳನ್ನು ಪುಡಿಯಾಗಿ ಹೋಗ್ಯವ್ರಿ. ಗಂಡ ಹೆಂಡತಿ ಸಂಬಂಧ ಚಂದಿಲ್ಲ, ತಾಯಿ ತಂದೆ ಸಂಬಂಧಗಳು ಚಂದಿಲ್ಲ. ಹಡದ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಮನ್ಯಾಗ ಅತ್ತೆ ಸೊಸಿ ಜೊತೆ ಕೂಡಿ ನಿಮ್ಗೆ ಹೇಳ್ತೇನೆ ತಮಾಷೆ ಸಂಗತಿ ಒಂದು. ಅತ್ತಿ ಗಟ್ಟಿಮುಟ್ಟಿರ್ತಾಳ, ಹಂಗೆ ಅಥವಾ ನೀ ಮಾಡಿದ್ದ ನಾ ತಿನ್ನೆ, ನೀ ಮಾಡಿದ್ದ ನಾ ತಿನ್ನೆ ಅಂತಿ, ನೀ ಮಾಡಿದ್ ನಾ ತಿನ್ಯಾಯವ ಅಂತ ಆಕೆ. ಇಬ್ಬರಿಗೆ ತಿಳಿತಿತ್ತು. ಮಂದಿಗೆ ಏನ್ ಅನ್ಸೋದು, ನೋಡ ಅತ್ತಿ ದುಡ್ದಿಟ್ಟು ಹೋತು, ಈಗ ಆಕೆ ಮಾಡಿಟ್ಟಿದ್ ನಾವು ತಿನ್ಬೇಕಾತು ಅಂತ ಬಡ್ಕೊಂತತಿ. ಪಾಪ ಹಡದ ಮಕ್ಕಳರು ಇದ್ದವನ ಹಿಂಗ ಅಂತ ಓಣ್ಯಾನ ಮಂದಿ. ಯಾರ ಮಾಡಿದ್ದು ಯಾರ ತಿಂತವ, ಯಾರ ಮಾಡಿದ್ದು ಯಾರ ತಿಂತವ, ಈ ನಮನಿ ಇರ್ತೈತೆ ನೋಡ್ರಿ. ಅದಕ್ಕೆ ಎಲ್ಲಿ ನಿಜವಾಗಿ ಪ್ರೇಮ ಪ್ರೀತಿ ಇರೋದಿಲ್ಲ ಅಂತವ್ರು ಬಹಳ ಹಿಂಗ ಆಗ್ತದೆ ನೋಡ್ರಿ. ಏನಿಗೆ ಹೊಳೆ ದಂಡಿ ಮ್ಯಾಗ ಕುಂತೀನಿ, ಸಮಯ ಬಹಳ ಕಡಿಮೆ ಅದ. ಇದು ಒಂದು ದೃಷ್ಟ ಅಂತ ಹೇಳಿ ನನ್ನ ಮಾತು ನಾನು ಮುಗಿಸ್ತೀನಿ. ತಾಯಿ ಮಗಳ ಕರ್ಯಾಕ್ ಬಂದ. ಇಲ್ಲಿ ಇಷ್ಟು ಜನ ಗಂಡ್ಮಕ್ಳು ಬಿಳೆ ಟೊಪಿಗೆ ಅವ್ರು ನೋಡಿ ಭಾಳ ಖುಷಿ ಆಯ್ತು ನನಗೆ. ಈಗ ಟೊಪಿಗೆ ಕಡಿಮೆ ಆಗ್ಯಾವ, ಎಲ್ಲಿ ನೋಡಾಕ ಸಿಗೋದಿಲ್ಲ. ಇಲ್ಲಿ ಬಹಳ ಜನ ಅದ್ರಿ ನೀವು. ಅಪ್ಪ ಎಷ್ಟು ಮಂದಿ ನೀವು
ತಂಗಿದರನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ ಮ್ಯಾಗ ಹಬ್ಬ ಹುಣಿವಿ ಬಂದಾಗ ಎಷ್ಟು ಮಂದಿ ಕರೆಯೋದು ಕಳಿಸೋದು ಮಾಡ್ತಾರೆ ಹೇಳ್ರಿ ನೋಡೋಣ. ದೀಪಾವಳಿ ಬರಲಿ, ಪಂಚಮಿ ಹಬ್ಬ ಬರಲಿ, ರಕ್ತ ಹಂಚ್ಕೊಂಡು ಹುಟ್ಟಿದಂತಹ ಅಕ್ಕಂಗಿಯರನ್ನ ಎಷ್ಟು ಮಂದಿ ಹಬ್ಬಕ್ಕೆ ಕಳಿಸೋದು ಮಾಡ್ತೀರಿ ಹೇಳ್ರಿ. ಆಕೆ ಮದುವೆ ಮಾಡಿ ಕೊಟ್ಬಿಟ್ರೆ ಕೇಕ್ ಹೊಡೆದು ಬಿಟ್ರೆ ಅಲ್ಲಿ ಮುಗಿದು ಹೋಗಿಬಿಡ್ತೀವಿ, ಇವತ್ತಿಗೆ ನಮ್ದು ಎಲ್ಲ ತೀರೇ ಹೋಗಿಬಿಡ್ತು ಅನ್ನುವಂಥದ್ದು ಹಡದ ತಾಯಿ ತಂದೆ ಇರುತ್ತಾನ. ಒಟ್ಟು ಕರ್ಸೋದು ಮಾಡ್ತಾವ. ತಾಯಿ ತಂದೆ ಸತ್ತ ಮ್ಯಾಗ ಯಾತ್ರ ತೋರ್ ಮ್ಯಾಗ ಒಬ್ಬ ತಾಯಿ ಮಗಳ ಕರ್ಯಾಕೆ ಬಂದಾಳ, ಗಂಡನ ಕೇಳಿ ಬರ್ತೀನಿ ಅಂದ್ಲು. ಯಾಕವಾ ಹಂಗ್ಯಾಕಂತೆ, ನಾವು ತವ್ರ ಮನೆಯವ್ರು ಬಡವ್ರು ಅನ್ನೋದಕ್ಕೆ ಬರೋದಲ್ಲ ಅಂತೇನ ಅಂದ್. ಮಗಳಂತಾಳವ, ಹುಣ್ಣಿಮೆ ರಾತ್ರಿ ಅಂಗಳದಾಗ ಕುತ್ಕೊಂಡು ಮಲಿ ಕುಡಿಸೋ ಮುಂದೆ ಚಂದಪ್ಪ ನೋಡಿ ದೃಷ್ಟಿ ಬಿಟ್ಟಿಗಿಟ್ಟಾನ ಅಂತ ಸೆರಗ ಮರಿ ಮಾಡಿ ಹಾಲು ಉಣಿಸಿ ಬೆಳೆಸಿದಿ ತಾಯಿ ನನ್ನ. ಆ ತವರು ನಾನು ಮರಿತೀನವ. ಜನರೇಷನ್ಗೆ ಒಂದು ರಿಕ್ವೆಸ್ಟ್, ನಮ್ಮ ಹಿರಿಯವರು ಹೇಳ್ಕೊಟ್ಟಂಗೆ ನಮ್ಮ ಭಾರತೀಯ ಕಲಾಚಾರವನ್ನು, ಸಂಸ್ಕೃತಿಯನ್ನು ಹೆಂಗಾದರೂ ಕಲ್ತ್ಕೊಂಡು ಆ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಇವಾಗ ಮಕ್ಕಳನ್ನು ಡಿಸಿಪ್ಲಿನ್ ಮಾಡೋದು ತುಂಬ ಕಷ್ಟ. ಅವರಿಗೆ ಆ ದಿನಚರಿಯಲ್ಲಿ ಆ ಸಂಗೀತವನ್ನು, ನಾಟ್ಯವನ್ನು, ಭಗವಂತನ ನಾಮವನ್ನು ಹೇಳ್ಕೊಡೋದು ತುಂಬ ಕಷ್ಟ. ಸೊ ಈ ಕಾಲದಲ್ಲಿ ಆ ಒಂದು ನಮ್ಮಿಂದ ಆ ಒಂದು ಕಾರ್ಯ ಆದರೆ ಅದು ದೊಡ್ಡ ಮಾತು. ಡಿಸಿಪ್ಲಿನ್ ಮಾಡೋದು ಮಕ್ಕಳನ್ನು. ಇದರಲ್ಲಿ ಒಂದು ನಾನು ಕಲ್ತ್ಕೊಂಡಿರೋದು ನಮ್ಮ ತಂದೆ ತಾಯಿಯಿಂದ, ಇದು ತುಂಬ ಸುಲಭವಾಗಿ ಮಾಡ್ಬೋದು. ಹೇಗೆ ಅಂದರೆ, ಅವರಿಗೆ ಡಿಸಿಪ್ಲಿನ್ ಮಾಡ್ತೀನಿ ಅಂತ ತುಂಬ ರೂಲ್ಸ್ ಹಾಕೋದು, ಫ್ರೀಡಮ್ ಕೊಡದಲೇ ಇರೋದು, ಈ ಥರ ಏನೂ ಮಾಡುವಂಗಿಲ್ಲ. ಒಂದೇ ಒಂದು ಹೇಳಿಕೊಟ್ರೆ ಸಾಕು, ಭಗವನ್ ನಾಮ ಚಿಂತನೆ, ಭಗವನ್ ನಾಮ ಸ್ಮರಣೆ, ನಾಮ ಪ್ರಚಾರ. ಕಲವು ಸಂಕೀರ್ತ್ಯ ಕೇಶವಂ ಅಂತ ದೊಡ್ಡವರು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ. ಸೊ ಭಗವನ್ ನಾಮ ಹೇಳಿದ್ರೆ ಸಾಕು. ಕಲಿಯುಗದಲ್ಲಿ ಪ್ರತಿದಿನ ನಮಗೆ ಇರುವ ಇಷ್ಟ ದೇವತ ನಾಮವನ್ನು ಸ್ಮರಣೆ ಮಾಡಿಕೊಳ್ಳೋದು. ಅದು ಹರಿ ಇರಲಿ, ಹರ ಇರಲಿ, ದೇವಿ ಇರಲಿ, ಗೋವಿಂದ ಇರಲಿ, ಯಾರಾದರೂ ಇರಲಿ, ಕೃಷ್ಣ ಕೃಷ್ಣ ಅಂತ ಹೇಳೋದು, ಶಿವ ಶಿವ ಅಂತ ಹೇಳೋದು, ಅದು ಒಂದು ಮಾತು ಕಲ್ತ್ಕೊಂಡ್ರೆ ಮಕ್ಕಳಿಗೆ ತುಂಬ ಸುಲಭವಾಗಿ ಆ ಭಾರತೀಯ ಸಂಸ್ಕೃತಿ, ಕಲಾಚಾರ, ಅದರ ಬಗ್ಗೆ ಒಂದು ರೆಸ್ಪೆಕ್ಟು ಎಲ್ಲವೂ ಬರುತ್ತೆ. ಸೊ ಇಲ್ಲಿರುವ ಪೇರೆಂಟ್ಸ್ಗೆ ನನ್ನ ರಿಕ್ವೆಸ್ಟು, ನೆಕ್ಸ್ಟ್ ಜನ್ರೇಷನ್ ನಮ್ಮಿಂದ ಕಲ್ತ್ಕೊಂಡು, ನಮ್ಮ ಹಿರಿಯವರಿಂದ ಕಲ್ತ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅಂತ.
ಸೇವೆಯನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದಿದು. ಬ್ಲಡ್ ನಿಜಕ್ಕೂ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ.